ಹರಿರಾಮ. ಕರುಣ ರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವ ವರೂಪವ ಆಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ, ಆ ಸದ್ಗುರುವಿರಲಿ ಎಮ್ಮ ಮಾನಸದಿ. ಊರು ಬೇರೆ, ಕೇರಿ ಬೇರೆ, ಜನಾಂಗ ಬೇರೆ, ಸಂಪ್ರದಾಯ ಬೇರೆ, ಭಾಷೆ ಬೇರೆ, ವೇಷ ಬೇರೆ, ಆದರೆ ಮಹಾಪುರುಷರ ಭಾವ, ಅನುಭವಗಳು ಒಂದೇ ಎನ್ನುವುದು ಎಷ್ಟು ದೊಡ್ಡ ಆಶ್ಚರ್ಯ. ಬಗೆ ಬಗೆಯ ನದಿಗಳು ಸಾಗರದಲ್ಲಿ ಒಂದಾಗುವಂತೆ ನದಿಗಳ ಉಗಮ ಸ್ಥಾನ ಬೇರೆ ಬೇರೆ, ಅವುಗಳು ಹರಿಯುವ ಮಾರ್ಗ ಬೇರೆ ಬೇರೆ, ಬಣ್ಣ ಬೇರೆ, ರುಚಿ ಬೇರೆ, ಹೆಸರಂತೂ ಬೇರೆ ಇದ್ದೇ ಇದೆ. ಆದರೆ ಗಮ್ಯ ಒಂದೇ ನೋಡಿ, ಸಮುದ್ರಕ್ಕೆ ಹೋಗಿ ಸೇರುವಂಥದ್ದು. ಕೊನೆಯಲ್ಲಿ ಸಮುದ್ರಕ್ಕೆ ಸೇರಿದ ಮೇಲೆ ಒಂದೇ ಬಣ್ಣ, ಒಂದೇ ರುಚಿ, ಒಂದೇ ಹೆಸರು, ಎಲ್ಲ ಒಂದೇ. ಹೀಗೆಯೇ ಮಹಾಪುರುಷರ ನಡೆಗಳು. ಭೀಮಾಶಂಕರ ಮಹಾರಾಜರು ಸಿಂದಗಿ ಅವರು ಹೇಳಿದ್ದು, ಥೈ ಥೈ ಅಂತ ಕುಣಿಸಿ ತನ್ನಂತೆ ತಾ ಮಾಡಿದನೆ. ಗುರು ನಮ್ಮನ್ನು ತೈ ತೈ ಅಂತ ಕುಣಿಸಿ ತನ್ನ ಹಾಗೆ ಮಾಡಿದ. ಶಂಕರಾನಂದರು ನಾಥ ಪರಂಪರೆಯವರು ಅವರು ಹೇಳಿದ್ದು, ದೀನ ದಯಾಳು ಶ್ರೀ ಗುರುವು ತನ್ನಂತೆ ಮಾಡುವುದು ನಿಶ್ಚಯವು. ದೀನ ದಯಾಳುವು ಶ್ರೀ ಗುರುವು ತನ್ನಂತೆ ಮಾಡುವುದು ನಿಶ್ಚಯವು. ಅಕ್ಕ ಮಹಾದೇವಿ ಹೇಳಿದ್ದು, ಎನ್ನ ತನ್ನಂತೆ ಮಾಡಿದ, ಎನಗೆ ತನಗೆ ತೆರೆಹಿಲ್ಲದಂತೆ ಮಾಡಿ ತೋರಿದನು ನೋಡ, ಎನ್ನ ತನ್ನಂತೆ ಮಾಡಿದ. ಶಂಕರಡು ಸ್ವೀಯಂ ಸಾಮ್ಯಂ ವಿಧತ್ತೆ. ಗುರು ಶಿಷ್ಯನಲ್ಲಿ ತನ್ನ ಸಾಮ್ಯವನ್ನುಂಟು ಮಾಡ್ತಾನೆ. ಸಾಮ್ಯ ಸಮತ್ವ, ತಾನು ಹೇಗೋ ಅವನು ಹಾಗೆ, ಏನು ವ್ಯತ್ಯಾಸ, ತನಗೆ ಸಮ ಎನ್ನುವ ಹಾಗೆ ಅಂತ ಹಾಗೆ ಮಾಡ್ತಾನೆ. ನೋಡಿ, ಬೇರೆ ಬೇರೆ ಸಂಪ್ರದಾಯಗಳು. ಶಂಕರಡು, ಅಕ್ಕ ಮಹಾದೇವಿ, ಭೀಮಾಶಂಕರ ಮಹಾರಾಜರು, ಬೇರೆ ಬೇರೆ ಸಂಪ್ರದಾಯ. ಒಂದು ನಾಥ ಸಂಪ್ರದಾಯ, ಇನ್ನೊಂದು ವೀರಶೈವ ಸಂಪ್ರದಾಯ, ಮತ್ತೊಂದು ಅದ್ವೈತ ಸಂಪ್ರದಾಯ. ಅಕ್ಕ ಮಹಾದೇವಿ ಮಹಿಳೆ, ಶಂಕರರು ವಯಸ್ಸಿನ ದೃಷ್ಟಿಯಿಂದ ನೋಡಿದಾಗ ಬಹಳ ಸಣ್ಣ ವಯಸ್ಸು. ಶಂಕರರು ಬಾಲ್ಯ ತಾರುಣ್ಯಗಳನ್ನು ಮಾತ್ರ ಕಂಡವರು, ವೃದ್ಧಾಪ್ಯವನ್ನು ಕಂಡವರಲ್ಲ. 32 ವರ್ಷದ ಒಳಗೆ ಅವರು ಬದುಕಿರ್ತಕ್ಕಂಥದ್ದು. ಹಾಗಾಗಿ ವಯಸ್ಸಿನ ದೃಷ್ಟಿಯಿಂದ ನೋಡಿದಾಗ ಶಂಕರರ ವಯಸ್ಸು ಬೇರೆ, ಭೀಮಾಶಂಕರರ ವಯಸ್ಸು, ಶಂಕರಾನಂದರ ವಯಸ್ಸು ಬೇರೆ, ಎಲ್ಲ ಬೇರೆ ಬೇರೆ. ಜಗತ್ತಿನ ಮೂಲೆಗಳಲ್ಲಿ, ಬರೀ ಭಾರತ ಮಾತ್ರ ಅಂತಲ್ಲ, ಜಗತ್ತಿನ ಬೇರೆ ಬೇರೆ ಮೂಲೆಗಳಲ್ಲಿ ಈ ಮಹಾಪುರುಷರು ಹುಟ್ಟಿ ಬದುಕಿ ಸಾಧನೆ ಮಾಡಿ ಕಂಡಿದ್ದು ಒಂದೇ. ಅವರ ಅನುಭೂತಿಗಳು ಒಂದೇ ಆಗಿದ್ದನ್ನು ನಾವು ಕಾಣ್ತೇವೆ. ಯಾಕೆ ನಾವು ಸುಮ್ಮನೆ ಜಗಳವಾಡಬೇಕು? ಎಷ್ಟೋ ಸತಿ ನಮಗನ್ಸೋದು, ಯಾಕೆ ನಾವು ಸುಮ್ಮನೆ ಜಗಳವಾಡಬೇಕು? ನಮಗೆ ಆ ವಿದ್ಯೆಯನ್ನು ಕೊಟ್ಟಂಥ ರಾಮಭದ್ರಾಚಾರ್ಯರು ಹೇಳ್ತಾ ಇದ್ರು, ಅವರದ್ದು ವಿಶಿಷ್ಟ ಅದ್ವೈತ ಸಂಪ್ರದಾಯ, ನಮ್ಮದು ಅದ್ವೈತ ಸಂಪ್ರದಾಯ. ಅವ್ರು ಹೇಳ್ತಾ ಇದ್ರು, ಈ ಬದುಕಿರುವಾಗಲಂತೂ ಒಂದೇ, ವ್ಯತ್ಯಾಸ ಏನೂ ಇಲ್ಲ. ಇಲ್ಲಿ ಸಂಸಾರ ಜೀವನದಲ್ಲಿ ಎರಡೂ ಸಿದ್ಧಾಂತಗಳ ಪ್ರಕಾರ ನಡ್ಕೊಂಡ್ರು ಇಲ್ಲಿ ದೊಡ್ಡ ವ್ಯತ್ಯಾಸ ಏನೂ ಬರೋದಿಲ್ಲ. ಅಲ್ಲಿ ಹೋದ್ಮೇಲೆ ಏನಂತ ಇಲ್ಲಿ ಹೋದ್ಮೇಲೆ ಗೊತ್ತಾಗತ್ತಲ್ಲ, ಅಲ್ಲಿ ಹೋದ್ಮೇಲೆ ಏನಂತ ಇಲ್ಲಿ ಯಾಕೆ ಸುಮ್ಮನೆ ಜಗಳಾಡೋದು, ಅದು ಹಾಗಿರುತ್ತೆ ಅಲ್ಲಿ ಹೀಗಿರುತ್ತೆ ಅಂತ ಯಾಕೆ ಸುಮ್ಮನೆ ಜಗಳಾಡೋದು? ಈ ಸಂಪ್ರದಾಯವಾದರೂ ಸರಿ, ಆ ಸಂಪ್ರದಾಯವಾದರೂ ಸರಿ, ಉತ್ತಮೋತ್ತಮವಾದ ಜೀವನವನ್ನು ಮಾಡಲಿಕ್ಕೆ ಬೇಕಾದಂಥ ಮಾರ್ಗದರ್ಶನವನ್ನು ಮಾಡಿಬಿಟ್ಟಿದ್ದಾರೆ. ಹಾಗೆ ಬದುಕಿದರೆ ಮುಂದೇನು ಅಂತ ಅಲ್ಲಿ ಹೋಗಿ ನೋಡಿದ್ರೆ ಆಯಿತು, ಅನುಭವಕ್ಕೆ ಬರ್ತದಲ್ಲ ಹೇಗಿದ್ರು ಅಂತ. ಹಾಗಾಗಿ ನಮ್ಮ ಸತ್ಯ ಅಂತ ಅನ್ನಿಸ್ತದೆ. ಅಲ್ಲಿ ಹಾಗಿದೆ ಹೀಗಿದೆ ಅಂತ ಇಲ್ಲಿ ನಾವು ಜಗಳಾಡೋದು ಅಂತ ಅರ್ಥ ಇಲ್ಲ. ಅದ್ರ ಬದಲು ಇಲ್ಲಿ ಹೇಗಿರಬೇಕು ನಾವು? ಆ ವಿಷಯದಲ್ಲಿ ಬಹುತೇಕ ಸಿದ್ಧಾಂತಗಳು, ಸಂಪ್ರದಾಯಗಳು ಒಂದೇ ಧಾಟಿಯಲ್ಲಿ, ಒಂದೇ ಭಾಷೆಯಲ್ಲಿ ಮಾತಾಡ್ತವೆ. ಸಣ್ಣ ಸಣ್ಣ ವ್ಯತ್ಯಾಸಗಳು ಬರ್ಬೋದು, ಆದರೆ ಅನೇಕ ಸಂಗತಿಗಳು ಒಂದೇ ರೀತಿಯಾಗಿರ್ತವೆ. ಹಾಗಾಗಿ ಸಾಧನೆ ಮಾಡಿದರೆ ಸಾಕು, ಫಲಾನುಭೂತಿ
ತಾನೇ ತಾನಾಗಿ ಒಂದೇ ಆಗಿ ಬರ್ತದೆ, ಅದರಲ್ಲೇನು ಏನೂ ಸಂದೇಹ ಇಲ್ಲ, ಏನೂ ಸಮಸ್ಯೆ ಇಲ್ಲ ಅಂತ. ಶಂಕರರ ಮಾತನ್ನು ವಿವರಿಸಲಿಕ್ಕೆ ನಾವು ಹೊರಟಿದ್ದು, ಉಳಿದವರ ಮಾತುಗಳನ್ನು ವಿವರಿಸಿ ಆಗಿತ್ತು. ಶಂಕರರು ಯಾವ ಭಾಷೆಯಲ್ಲಿ ಹೇಳಿದ್ದಾರೆ ಇದೇ ಸಂಗತಿಯನ್ನು ಇನ್ನು ಅದನ್ನು ಹೇಳೋದಕ್ಕೆ ಹೊರಟಿದ್ದರು. ಇದು ತುಂಬ ಗಂಭೀರವಾಗಿದೆ. ಆ ಭಾಷೆ ಅವರಿಗೆ ಮಾತ್ರ ಅಂತ ಅಂದ್ಕೊಳ್ತೇವೆ ನಾವು. ಆಶ್ಚರ್ಯಕರವಾದ ಭಾಷೆ ಶ್ರೀ ಶಂಕರರದ್ದು. ಪ್ರಸನ್ನ ಗಂಭೀರ ಎಂಬುದಾಗಿ ಆ ಶೈಲಿಯನ್ನು ವರ್ಣನೆ ಮಾಡ್ತಾರೆ. ಪ್ರಸನ್ನ ಅಂದರೆ ತುಂಬ ತಿಳಿಯಾಗಿರ್ತಕ್ಕಂಥದ್ದು, ತಿಳಿಯಾದ ನೀರಿನ ಹಾಗೆ. ಈಗ ನೀರಿನ ಪ್ರಸನ್ನ ಸಲಿಳ ಅಂದರೆ ತಿಳಿಯಾದ ನೀರು, ಬಗ್ಗಡವಿಲ್ಲ ಅಂಥದ್ದು. ಅಂದರೆ ತಳ ಕಾಣ್ತದೆ ಅಂತ, ನೀರಿನ ಬುಡ, ನೀರಿನ ಆಳ ನಮಗೆ ಕಾಣ್ತದೆ ಅಂತ. ಹಾಗೆ ಅಷ್ಟು ಸುಲಭವಾಗಿ ಎಲ್ಲವೂ ಅರ್ಥ ಆಗ್ತದೆ ಎನ್ನುವಂಥ ಭಾಷೆ ಅದು. ಆದರೆ ಇಳಿದಂತೆ ಮತ್ತಷ್ಟು ಆಳ ಅಂತ, ಗಂಭೀರ ಅಂತ, ಒಂದು ವಿಶಿಷ್ಟ ಶೈಲಿ ಅವರದ್ದು. ಆ ಶೈಲಿಯಲ್ಲಿ ಅವರು ಗುರುವನ್ನು ವರ್ಣನೆ ಮಾಡಿದ್ದಾರೆ. ದೃಷ್ಟಾಂತೂ ನೈವ ದೃಷ್ಟ. ಆ ಗಾಂಭೀರ್ಯ ರೋಮಾಂಚನ ಉಂಟು ಮಾಡ್ತದೆ. ದೃಷ್ಟಾಂತೋ ನೈವ ದೃಷ್ಟ ಅಂದರೆ ದೃಷ್ಟಾಂತವೇ ಕಾಣಲಿಲ್ಲ. ತ್ರಿಭುವನ ಜಠರೆ, 3 ಲೋಕದ ಅಂತರಾಳದಲ್ಲಿ, ಸ್ವರ್ಗ ಮರ್ತ್ಯ ಪಾತಾಳಗಳಲ್ಲಿ, ಅಂದರೆ ಕತ್ತಲೆ ಲೋಕ, ಬೆಳಕಿನ ಲೋಕ, ಕತ್ತಲು ಬೆಳಕಿನ ಲೋಕ, ಈ 3 ಲೋಕಗಳ ಗರ್ಭದಲ್ಲಿ ಎಲ್ಲಿಯೂ ಒಂದು ದೃಷ್ಟಾಂತ ಸಿಗಲಿಲ್ಲ. ಯಾವುದಕ್ಕೆ? ಯಾರಿಗೆ ಅಂದರೆ ಸದ್ಗುರು, ಜ್ಞಾನದಾತು, ಜ್ಞಾನವನ್ನು ಕೊಡುವ ಸದ್ಗುರುವಿಗೆ ಒಂದು ದೃಷ್ಟಾಂತ, ಒಂದು ಉದಾಹರಣೆ, ಒಂದು ಹೋಲಿಕೆ ಸಿಗಲೇ ಇಲ್ಲ. ನಿರುಪಮ, ಅನುಪಮ, ಉಪಮೆ ಇಲ್ಲ. ಅಂಥದ್ದು ಇನ್ನೊಂದು ವಸ್ತು ಇಲ್ಲ. ಅಂಥದ್ದು ಇನ್ನೊಂದು ವಸ್ತು ಇದ್ದರೆ ಇದು ವಿಶಿಷ್ಟ ಅಂತ ಆಗೋದಾದರೂ ಹೇಗೆ? ಎಲ್ಲ ವಸ್ತುಗಳು ವಿಶಿಷ್ಟವೇ, ಅದು ಇದ್ದಾಗ ಇನ್ನೊಂದು ಇರಲಿಕ್ಕೆ ಸಾಧ್ಯ ಇಲ್ಲ. ಅದು ಕೆಲವು ವಸ್ತುಗಳು ತುಂಬ ವಿಶಿಷ್ಟವಾಗಿರ್ತವೆ, ತುಂಬ ದುರ್ಲಭವಾಗಿರ್ತವೆ. ಆ ಗುರು ಎಷ್ಟು ದುರ್ಲಭ, ಅದೆಷ್ಟು ಅನನ್ಯ ಅನ್ನೋದನ್ನು ಶಂಕರರು ಈ ಭಾಷೆಯಲ್ಲಿ ಹೇಳಿದರು. 3 ಲೋಕ ಹುಡುಕಿದೆ, ಒಂದು ದೃಷ್ಟಾಂತ ಸಿಗಲಿಲ್ಲ, ಒಂದು ಉದಾಹರಣೆ ಸಿಗಲಿಲ್ಲ. ಅದಕ್ಕೆ ಅವರೇ ಒಂದು ಪೂರ್ವ ಪಕ್ಷ ಮಾಡ್ತಾರೆ. ಪೂರ್ವ ಪಕ್ಷ ಅಂದರೆ ಅದರ ಮೇಲೆ ಅವರೇ ಪ್ರಶ್ನೆ ಎತ್ತಾರೆ. ಪ್ರಶ್ನೆ ಏನು? ಸ್ಪರ್ಶಶ್ಚೇತ್ ತತ್ರ ಕಲ್ಪ್ಯ. ಸ್ಪರ್ಶಮಣಿ ಉಂಟಲ್ಲ, ಸ್ಪರ್ಶಮಣಿ ಭಾರತದ ಪರಂಪರೆಯಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಮಣಿ ಅದು. ಅದರ ವೈಶಿಷ್ಟ್ಯ ಏನಂದರೆ ಅದು ಮುಟ್ಟಿದ್ದು ಚಿನ್ನವಾಗ್ತದೆ. ಸ್ಪರ್ಶ ಅನ್ನೋ ಶಬ್ದ ಯಾಕೆಂದರೆ ಸ್ಪರ್ಶವಾದರೆ ಸ್ಪರ್ಶವಾದ ಲೋಹ ಚಿನ್ನವಾಗ್ತದೆ, ಹಾಗಾಗಿ ಸ್ಪರ್ಶ ಎಂಬ ಹೆಸರು ಅದಕ್ಕೆ. ಸ್ಪರ್ಶಮಣಿ ಉದಾಹರಣೆ ಕೊಡ್ಬೋದು. ಯಾಕೆ ಅಂದರೆ ಸನಯತಿ ಯದಹೋ ಸ್ವರ್ಣತಾಂ ಅಶ್ಮಸಾರಂ. ಕಲ್ಲನ್ನು ಚಿನ್ನವನ್ನಾಗಿ ಮಾಡ್ತದಲ್ಲ ಅದು. ಹಾಗಾಗಿ ಗುರುವೆಂದರು ಹಾಗೆ ತಾನೆ, ಕಲ್ಲಿನಂತೆ ಇದ್ದವನನ್ನು ಚಿನ್ನದಂತೆ ಮಾಡ್ತಾನೆ ಕೇವಲ ತನ್ನ ಸ್ಪರ್ಶ ಮಾತ್ರದಿಂದ. ಅಂದರೆ ಬದುಕಿನಲ್ಲಿ ಗುರು ಬಂದರೆ, ತಲೆ ಮೇಲೆ ಕೈ ಇಟ್ಟರೆ, ಕಿವಿಯಲ್ಲಿ ಉಪದೇಶವನ್ನಿಟ್ಟರೆ, ಗುರು ಕಲ್ಲು ತುಂಡಿನಂಥವನನ್ನು ಕೂಡ ಚಿನ್ನವನ್ನಾಗಿ ಮಾರ್ಪಡಿಸ್ತಾನೆ. ಹಾಗಾಗಿ ಸ್ಪರ್ಶದ ಉದಾಹರಣೆ ಯಾಕೆ ಕೊಡಬಾರ್ದು? ಅಂದರೆ ನ ಸ್ಪರ್ಶತ್ವಂ ತಥಾಪಿ, ಸ್ಪರ್ಶಮಣಿ ಉದಾಹರಣೆ ಕೂಡ ಸಲ್ಲೋದಿಲ್ಲ. ಯಾಕೆ ಸಲ್ಲೋದಿಲ್ಲ ಅಂದರೆ ಶ್ರಿತಚರಣಯುಗೇ ಸ್ವೀಯ ಶಿಷ್ಯೇ ಸದ್ಗುರು ಸ್ವೀಯಂ ಸಾಮ್ಯಂ ವಿಧತ್ತೆ. ತನ್ನನ್ನು ಯಾರು ಆಶ್ರಯಿಸ್ತಾನೋ ಅಂಥವನನ್ನು ಗುರು ತನ್ನನ್ನಾಗಿ ಮಾಡ್ತಾನೆ, ತನ್ನಂತೆ ಮಾಡ್ತಾನೆ. ಅದೇ ಭಾಷೆ ಮತ್ತೆ ಸ್ವೀಯಂ ಸಾಮ್ಯಂ ವಿಧತ್ತೆ. ಶ್ರಿತಚರಣಯುಗೇ ಸ್ವೀಯ ಶಿಷ್ಯೇ, ಬಂದು ಆಶ್ರಯಿಸಿದವನನ್ನು ತನ್ನಂತೆ ಮಾಡ್ತಾನೆ. ಸ್ಪರ್ಶಮಣಿ ಹಾಗೆ ಮಾಡೋದಿಲ್ಲ. ಸ್ಪರ್ಶಮಣಿ ತಾನು ಮುಟ್ಟಿದ್ದನ್ನು ಚಿನ್ನವನ್ನಾಗಿ ಮಾಡ್ತದೆ ಹೊರತು ಸ್ಪರ್ಶಮಣಿಯನ್ನಾಗಿ ಮಾಡೋದಿಲ್ಲ. ಈಗ ಸ್ಪರ್ಶಮಣಿ ಯಾವ ಲೋಹವನ್ನು ಮುಟ್ಟಿ ಚಿನ್ನವನ್ನಾಗಿ ಮಾಡಿತ್ತೋ ಆ ಚಿನ್ನವನ್ನು ಇನ್ಯಾವುದಕ್ಕೆ ಮುಟ್ಟಿಸಿದ್ರೂ ಕೂಡ ಏನೂ ವ್ಯತ್ಯಾಸ ಬರೋದಿಲ್ಲ. ಆ ಚಿನ್ನಕ್ಕೆ ತಾನು ಮುಟ್ಟಿದ್ದನ್ನು ಚಿನ್ನ ಮಾಡೋ ಶಕ್ತಿ ಇಲ್ಲ. ಅಂದಮೇಲೆ ಸ್ಪರ್ಶದ ಯೋಗ್ಯತೆ ಆ ಲೋಹಕ್ಕೆ ಬರಲಿಲ್ಲ. ಚಿನ್ನ ಆಯಿತು ಸರಿ, ಆದರೆ ಸ್ಪರ್ಶ ಆಗಲಿಲ್ಲ ಅದು. ಗುರು ತಾನು ಅನುಗ್ರಹ ಮಾಡಿದವನನ್ನು ಕೇವಲ ಜ್ಞಾನಿಯನ್ನಾಗಿ ಮಾಡೋದಲ್ಲ, ಗುರುವನ್ನಾಗಿ ಮಾಡ್ತಾನೆ, ಅವನನ್ನು ಗುರುವನ್ನಾಗಿ ಮಾಡ್ತಾನೆ. ಹಾಗಾಗಿ ಸ್ಪರ್ಶಕ್ಕಿಂತ ವಿಶಿಷ್ಟ. ಸ್ಪರ್ಶವು ತಾನು ಮುಟ್ಟಿದ್ದನ್ನು ಚಿನ್ನವನ್ನಾಗಿ ಮಾಡಿದರೂ ಕೂಡ
1 ಮೀಟರ್ ಕೆಳಗೆ ಇಟ್ಟಿತು ಅದನ್ನು. ತನ್ನ ಹಾಗಲ್ಲ, ಮುಟ್ಟಿದ್ದನ್ನೆಲ್ಲ ಚಿನ್ನ ಮಾಡುವ ಶಕ್ತಿ ಇಲ್ಲ, ತಾನು ಚಿನ್ನವಾಗಿರ್ಬೋದು ಅವನು. ಆದರೆ ಗುರುವೆಂಬ ಸ್ಪರ್ಶಮಣಿಯನ್ನು ತಗೊಳ್ಳಿ ನೀವು, ತಾನು ಮುಟ್ಟಿದವರನ್ನೆಲ್ಲ ಸ್ಪರ್ಶಮಣಿಯನ್ನಾಗಿ ಮಾಡ್ತಾನೆ. ಹಾಗಾಗಿ ಗುರು ಮುಟ್ಟಿದವನು ಗುರುವಾಗ್ತಾನೆ, ಗುರು ಅನುಗ್ರಹ ಮಾಡಿದವನು ಗುರುವಾಗ್ತಾನೆ. ಒಂದು ಗುರು ಪರಂಪರೆ ಸೃಷ್ಟಿಯಾಗೋದು ಹೇಗೆ? ಹೀಗೆ ತಾನೆ. ಒಂದು ಗುರುವಿಂದ ಅನುಗ್ರಹ ಪಡೆದವನು ಅವನು ಗುರುವಾದಾಗ, ಅವನಿಂದ ಅನುಗ್ರಹ ಪಡೆದವನು ಪುನಃ ಗುರುವಾದಾಗ, ಅಲ್ಲಿಂದ ಮುಂದಕ್ಕೆ ಅನುಗ್ರಹ ಪಡೆದವನು ಕೂಡ ಮತ್ತೆ ಗುರುವಾದಾಗ ಅದು ಗುರು ಪರಂಪರೆ ಬಂತು. ಇಲ್ಲದಿದ್ದರೆ ಗುರು ಶಿಷ್ಯ ಹಾಗೇ ಇರೋದು ಯಾವಾಗಲೂ ಅಂತ, ಶಿಷ್ಯನಾಗೇ ಇರೋದು ಅಂತ. ಹಾಗುಂಟ ಇದ್ದರು. ಶಿಷ್ಯನು ಯಾವತ್ ಕಾಲಕ್ಕೂ ಶಿಷ್ಯನಾಗೆ ಉಳಿತಾನೆ, ಗುರು ಆಗೋದೇ ಇಲ್ಲ. ಅಂದರೆ ಗುರುವಿನ ಯೋಗ್ಯತೆಗೆ ಕೊರತೆ ಇದು, ಗುರುವಿನ ಯೋಗ್ಯತೆಗೆ ಕಡಿಮೆ ಇದು ಅಂತ. ಹಾಗಾಗಿ ಸ್ವೀಯಂ ಸಾಮ್ಯಂ ವಿಧತ್ತೆ ಭವತಿ ನಿರುಪಮಃ ತೇನಮ ಲೌಕಿಕೋಪಿ. ಲೌಕಿಕ ಅಂದರೆ ಈ ಲೋಕದಲ್ಲಿ ಲೋಕಸಾಮಾನ್ಯನಾಗಿದ್ದಂಥ ಒಂದು ವ್ಯಕ್ತಿ, ಲೌಕಿಕನಾಗಿದ್ದಂಥವನು. ಅವನು ವೈದಿಕನಲ್ಲ, ಅವನು ಪಾರಮಾರ್ಥಿಕನಲ್ಲ, ಅವನು ದ್ರಷ್ಟ ಅಲ್ಲ, ಜ್ಞಾನಿ ಅಲ್ಲ, ಏನೂ ಅಲ್ಲ. ಉಪ್ಪು ಹುಳಿ ಖಾರ ತಿನ್ನುವ ಸಾಮಾನ್ಯ ಮನುಷ್ಯ. ಅಂತಹ ಸಾಮಾನ್ಯ ಮನುಷ್ಯನು ಕೂಡ ಭಗವತಿ ನಿರುಪಮಃ ಎಣೆಯಿಲ್ಲದವನಾಗ್ತಾನೆ. ಗುರುವಿಗೆ ಹೇಗೆ ಎಣೆ ಇಲ್ಲವೋ, ಜಗದಲ್ಲಿ ಗುರುವಿಗೆ ಒಂದು ಹೋಲಿಕೆ ಸಿಗಲಿಲ್ಲವೋ, ದೃಷ್ಟಾಂತ ಸಿಗಲಿಲ್ಲವೋ, ಹಾಗೆ ಆಗ್ತಾನೆ ಅವನು ಕೂಡ. ಎಂದ ಮೇಲೆ ಗುರುವಿನ ವೈಶಿಷ್ಟ್ಯ ಬೇರೆ ಯಾರಲ್ಲಿದೆ? ಯಾರಲ್ಲಿ ಇಲ್ಲದೆ ಇದ್ಮೇಲೆ ಏನು ಉದಾಹರಣೆ ಕೊಡೋದು? ಶ್ರುತಿಯ ನೆನಪಾಗ್ತದೆ ನಮಗೆ. ಶ್ರುತಿ ಬ್ರಹ್ಮವಸ್ತುವನ್ನು ವರ್ಣನೆ ಮಾಡುವಾಗ, ಅಂದರೆ ಆತ್ಮಚೇತನವನ್ನು ವರ್ಣನೆ ಮಾಡುವಾಗ ಅದು ಬೇರೆ ದಾರಿ ಹಿಡಿದು ವರ್ಣನೆ ಮಾಡ್ತದೆ. ಅದೇನು ಅಂದರೆ ನೇತಿ 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 ಅಂದರೆ ಇದಲ್ಲ 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 ಎನ್ನುವ ಹಾಗೆ. ಏನು ಹೇಗಿದೆ ಆ ಚೈತನ್ಯ ಅಂತಂದರೆ ಅದು ಮಣ್ಣಲ್ಲ, ಕಲ್ಲಲ್ಲ, ಮರವಲ್ಲ, ನದಿಯಲ್ಲ, ಭೂಮಿಯಲ್ಲ, ಆಕಾಶವಲ್ಲ. ಯಾವ್ಯಾವುದನ್ನು ನಾವು ನೋಡಿದೆವೋ, ಕೇಳಿದೆವೋ, ಮುಟ್ಟಿದೆವೋ, ಸಂಪರ್ಕದಲ್ಲಿದೆವೋ ಅದೆಲ್ಲವನ್ನು ಹೇಳಿ ಹೇಳಿ ಇದೆಲ್ಲ ಇದೆಲ್ಲ ಇದೆಲ್ಲ, ಮತ್ತೆ ಅದು ಬೇರೆ ತರಹ ಇದೆ, ಇದು ಯಾವುದರ ಹಾಗೂ ಇಲ್ಲ, ಅದು ಅನನ್ಯ. ಹಾಗಾಗಿ ಅದರ ಅನುಭೂತಿ ಅನಿರ್ವಚನೀಯ. ಈಗ ಕೋಟ್ಯಂತರ ಗ್ರಂಥಗಳು, ಶಾಸ್ತ್ರಗಳು ಹುಟ್ಕೊಂಡಿವೆ. ಯಾವುದಕ್ಕೋಸ್ಕರವಾಗಿ ಈ ಒಂದು ಬ್ರಹ್ಮತತ್ವವನ್ನು ವರ್ಣನೆ ಮಾಡುವ ಸಲುವಾಗಿ. ಆದರೆ ಕೊಟ್ಟು ಕೊನೆಯಲ್ಲಿ ಅವೆಲ್ಲ ಸೇರಿ ಹೇಳಿದ್ದೇನೆಂದರೆ ಅದು ಅನಿರ್ವಚನೀಯ. ಅದು ಏನು ಅಂತ, ಹೇಗೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಮಾತಿಗೆ ನಿಲುಕದ್ದು ಅಥವಾ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸ್ಸಾ ಸಹ. ಮಾತಿಗೆ ಅದು ನಿಲ್ಕದೇ ಇರತಕ್ಕಂಥದ್ದು. ಹಾಗಾಗಿ ಅದೇ ಬೇರೆ, ಅದರ ರೀತಿಯೇ ಬೇರೆ. ಗುರುವು ಕೂಡ ಹಾಗೆ. ಪ್ರಪಂಚದಲ್ಲಿ ಇಷ್ಟಾರು ಜನರಿದ್ದರು, ಇಷ್ಟಾರು ಬಗೆಯ ಬಾಂಧವ್ಯಗಳಿದ್ದರು, ಗುರುವಿಗೆ ಯಾವುದು ಹೋಲಿಕೆ ಇಲ್ಲ. ಯಾಕೆಂದರೆ ಅದು ಯಾವುದರ ಹಾಗೆಯೂ ಇದಿಲ್ಲ. ಅದು ಯಾವುದು ಕೊಟ್ಟಿದ್ದನ್ನು ಕೊಡುವುದಿಲ್ಲ, ಅದು ಬೇರೆಯದನ್ನೇ ಕೊಡ್ತದೆ. ಇದು ಕೊಟ್ಟಿದ್ದನ್ನು ಬೇರೆ ಯಾರೂ ಕೂಡ ಕೊಡೋದಿಲ್ಲ. ಅಂಥ ಬಾಂಧವ್ಯ ಅದು. ಹಾಗಾಗಿ ಭವತಿ ನಿರುಪಮಃ. ಗುರು ಹೇಗೆ ನಿರುಪಮನಾಗಿದ್ದನೋ, ಉಪಮೆ ಇಲ್ಲ, ಹೋಲಿಕೆ ಇಲ್ಲ, ಅದೇ ರೀತಿ ಶಿಷ್ಯನು ಕೂಡ ಆಗ್ತಾನೆ, ಅವನು ಕೂಡ ಗುರುವಾಗ್ತಾನೆ. ನಾವು ಹಿಂದೆ ಇದೇ ಪ್ರವಚನ ಸರಣಿಯಲ್ಲೇ ಹೇಳಿದ್ವು. ಭಾರತೀಯರ ದೃಷ್ಟಿಯಿಂದ ವಂಶ ಮುಂದುವರಿಯುವುದು ಅನ್ನೋದು 2 ರೀತಿಯಲ್ಲಿ. ಒಂದು ಗಂಡ ಹೆಂಡತಿ ಮಗು, ಇದೊಂದು ರೀತಿಯಲ್ಲಿ ತಂದೆ ಮಗ ಮೊಮ್ಮಗ ಮರಿಮಗ, ಇದು ಪ್ರಸಿದ್ಧವಾಗಿರ್ತಕ್ಕಂಥ ರೀತಿ. ಇನ್ನೊಂದು ರೀತಿ ಗುರು ಶಿಷ್ಯ, ಅವನ ಶಿಷ್ಯ, ಅವನ ಶಿಷ್ಯ, ಅವನ ಶಿಷ್ಯ, ಜ್ಞಾನ ಸಂತಾನ. ಶಿಷ್ಯನು ಪುತ್ರನಂತೆ, ತಂದೆ ಮಕ್ಕಳು ಹೇಗೋ ಗುರು ಶಿಷ್ಯರು ಹಾಗೆಯೇ. ಕರಕಮಲ ಸಂಜಾತ ಅಂತ ನಾವು ಕೇಳ್ತೇವೆ. ಸನ್ಯಾಸದ ಪರಂಪರೆಯಲ್ಲಿ ಗುರುಗಳ ಹೆಸರನ್ನು ಹೇಳಿ ಇಂಥವರ ಕರಕಮಲ ಸಂಜಾತ, ಅವರ ಕೈಯಿಂದಲೇ ಬಿಟ್ಟು ಬಂದವರು ಅಂತ. ಗುರುವಿನ ಕೈಯಿಂದ, ಕೈ ಎಂಬ ಕಮಲ, ಅದರಿಂದ ಹುಟ್ಟಿ ಬಂದವರು. ಅಂದರೆ ಕೈಯನ್ನು ತಲೆ ಮೇಲೆ ಇಟ್ಟಾಗ, ಬೆನ್ನ ಮೇಲೆ ಇಟ್ಟಾಗ ಆ ಕೈಯಿಂದ ಹರಿದ ಚೈತನ್ಯ ಹೊಸ ಜನ್ಮವನ್ನು ಕೊಟ್ಟಿದೆ. ಅಲ್ಲಿಂದ ಹೊಸ ಅಧ್ಯಾಯ ಪ್ರಾರಂಭ ಆಗಿದೆ. ಹಿಂದಿನದು ಮುಂದಿನದು ಒಂದೇ ಅಂತ ಅನ್ನಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಬೇರೆ ಬೇರೆ ರೀತಿಯಾಗಿದೆ. ಹಾಗಾಗಿ ಕರಕಮಲ ಸಂಜಾತ ಎಂಬ ಶಬ್ದ ಬಳಕೆ ಆಗಿರತಕ್ಕಂಥದ್ದು. ಹಾಗಾಗಿ ತಂದೆ ಮಕ್ಕಳ ಬಂಧದ ಹಾಗೆಯೇ ಇದು ಕೂಡ ವಂಶವೇ. ಇದು ವಂಶೋ ದ್ವಿಧ ವಿದ್ಯೆಯ ಜನ್ಮನಾಚ.
ವಿದ್ಯೆಯ ಮೂಲಕವೂ ವಂಶ ಮುಂದುವರಿಬಹುದು ಮತ್ತು ಜನ್ಮದ ಮೂಲಕವೂ ಸಾಮಾನ್ಯವಾಗಿರ್ತಕ್ಕಂಥ ಜನನದ ಮೂಲಕವೂ ಕೂಡ ವಂಶ ಮುಂದುವರಿಬಹುದು. ಎಂದ ಮೇಲೆ ಸಂತತಿ ಅಂದರೆ ಏನು? ಸಂತತಿ ಅಂದರೆ ಯಾವುದೇ ಮನುಷ್ಯ ಆಗಲಿ ಪ್ರಾಣಿ ಪಕ್ಷಿಗಳಾಗಲಿ ತನಗೆ ಅನುರೂಪವಾದನ್ನು ಸೃಷ್ಟಿ ಮಾಡ್ತಾ ಇರ್ತದೆ ಅದು ಅಂತ. ಸಂತತಿ ಅಂದರೆ ಹಾಗೆ. ಈ ತೆಂಗಿನ ಮರದಿಂದ ತೆಂಗಿನ ಬೀಜವೇ ಬರತಕ್ಕಂಥದ್ದು, ತೆಂಗಿನ ಮರವೇ ಹುಟ್ಟಿ ಬೆಳೀತಕ್ಕಂಥದ್ದು. ಅಲ್ಲಿಂದ ತೆಂಗಿನ ಮರದಿಂದ ಮಾವಿನ ಮರ ಬರಲಿಕ್ಕೆ ಸಾಧ್ಯ ಇಲ್ಲ, ಮಾವಿನ ಮರದಿಂದ ಬೇವಿನ ಮರ ಬರಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಸಿಂಹದ ಹೊಟ್ಟೆಯಲ್ಲಿ ಸಿಂಹವೇ ಹುಟ್ಟಬೇಕು, ಸಿಂಹವೇ ಹುಟ್ಟುತ್ತದೆ, ಬೇರೆ ಏನೂ ಹುಟ್ಟೋದಿಲ್ಲ. ಮನುಷ್ಯನ ಹೊಟ್ಟೆಯಲ್ಲಿ ಮನುಷ್ಯನ ಹುಟ್ಟಬೇಕು. ಹಾಗೆ ಸಂತತಿ ಅಂದರೆ ಏನು? ತನ್ನಂಥದೇ ಮತ್ತೊಂದು ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿ ತನ್ನ ಮೂಲಕ ತಾನು ಅಮರನಾಗುವಂಥದ್ದು, ಶಾಶ್ವತನಾಗುವಂಥದ್ದು. ಅದೊಂದು ಬಗೆಯ ಶಾಶ್ವತತೆ, ಅದೊಂದು ಬಗೆಯ ಶಾಶ್ವತತೆ. ಕಗ್ಗದ ಕವಿ ಬಹಳ ಸುಂದರವಾಗಿ ವರ್ಣನೆ ಮಾಡಿದಾರಲ್ಲ ಸಂತತಿ ಬಗ್ಗೆ ಹೇಳಬೇಕಾದ್ರೆ, ಹಿಮಗಿರಿ ದೊಡ್ಡದು ಕ್ರಿಮಿ ದೊಡ್ಡದು ಅಂತ ಒಂದು ಹೋಲಿಕೆ ತಗೊಳ್ತಾರೆ ಅವರು. ಹಿಮಗಿರಿಯ ಕಂಡಂಗೆ ಕ್ರಿಮಿಯ ಹಿರಿಮೆಯದೇನು? ಹಿಮಾಲಯವನ್ನು ನೋಡಿದವನಿಗೆ ಕ್ರಿಮಿ ಅಂದರೆ ಏನದು ಅಂತ ಯಕ್ಕಶ್ಚಿತ್ ಅನ್ನೋ ಹಾಗಾಗ್ತದೆ. ಅದು ಎಷ್ಟು ದೊಡ್ಡದು, ಇದಷ್ಟು ಸಣ್ಣದು ಅಂತ. ಎಷ್ಟು ದೊಡ್ಡದು ಅದು, ಇದಷ್ಟೇ ಸಣ್ಣದು ಅಂತ ಅನ್ಬೋದಲ್ಲ. ಅದು ಒಂದು ಯೋಗ್ಯತೆ, ಇದೊಂದು ಯೋಗ್ಯತೆ, ದೊಡ್ಡದೊಂದು ಒಂದು ಯೋಗ್ಯತೆ, ಚಿಕ್ಕದೊಂದು ಇನ್ನೊಂದು ಯೋಗ್ಯತೆ ಅಂತ. ಮನುಷ್ಯ ಹಾಗೆ ಯೋಚನೆ ಮಾಡೋದಿಲ್ಲ. ಅದರ ಮುಂದೆ ಇದು ಏನೂ ಅಲ್ಲ, ನಗಣ್ಯ ಅನ್ನೋ ಹಾಗೆ ಯೋಚನೆ ಮಾಡ್ತಾನೆ. ಹಿಮಗಿರಿಯ ಕಂಡಂಗೆ ಕ್ರಿಮಿಯ ಹಿರಿಮೆಯದೇನು? ಕ್ರಿಮಿಗೆ ಕೆಲವು ವೈಶಿಷ್ಟ್ಯಗಳಿದೆ, ಅದು ಹಿಮಗಿರಿಗೆ ಇಲ್ಲ. ಕ್ರಿಮಿಗೆ ಹಸಿವುಂಟು, ಹಿಮಗಿರಿಗೆ ಇಲ್ಲ. ಕ್ರಿಮಿಯಲ್ಲಿರ್ತಕ್ಕಂಥ ವಿಶೇಷಗಳು ಕೆಲವು ಹಿಮಗಿರಿಯಲ್ಲಿ ಇಲ್ವಲ್ಲ. ಹಾಗಾಗಿ ಅದೇ ಹೆಚ್ಚು ಇದೇ ಕಡಿಮೆ ಅಂತ ಹೇಳೋದು ಹೇಗೆ? ಕ್ರಿಮಿಗೆ ಹಸಿವುಂಟು, ಇನ್ನಿತು ಬೆದಕಾಟವುಂಟು. ಹಸಿವು ಅಂದರೂ ಗೋಳೆಯೋದು ತುಂಬಿಸ್ತಾ ಇರ್ಬೇಕಲ್ಲ ಹೊಟ್ಟೆಗೆ ಅಂತ ನೀವು ಬೇಜಾರು ಮಾಡ್ಕೊಳ್ಬೇಡಿ. ಇನ್ನು ಬೇರೆ ಸಂಗತಿಗಳಿದೆ ವಿಶೇಷವಾಗಿರ್ತಕ್ಕಂಥದ್ದು, ಹಿಮಾಲಯದಲ್ಲಿ ಇಲ್ಲ. ಅದು ಏನು ಅಂದರೆ ಕ್ರಿಮಿಗೆ ಹಸಿವುಂಟು, ಇನ್ನಿತು ಬೆದಕಾಟವುಂಟು. ಅದು ಅತ್ತ ಇತ್ತ ಸಂಚಾರ ಮಾಡೋ ಶಕ್ತಿ ಇದೆ ಅದಕ್ಕೆ. ಹಿಮಾಲಯಕ್ಕೆ ನಾವು ಅದರ ಮೇಲೆ ಎಷ್ಟು ಪ್ಲಾಸ್ಟಿಕ್ ಬಿಸಾಕಿದ್ರು ಬಿಸಾಕಬೇಡ ಅಂತ ಹೇಳೋಕ್ಕೂ ಬಾಯಿಲ್ಲ ಅದಕ್ಕೆ. ಮೈ ಕೊಡುವ ಶಕ್ತಿ ಕೂಡ ಅದಕ್ಕಿಲ್ಲ, ಅತ್ತಿತ್ತ ಓಡಾಡುವಾಗಿಲ್ಲ. ಹಿಮಾಲಯದ ಮೇಲೆ ಒಂದು ಬಾಂಬ್ ಹಾಕ್ತೇವೆ ಅಂತ ಹೋದರೆ ಎದ್ದೋಗ್ಬೋದು, ಅದೇನು ಹೋಗೋಕ್ಕಾಗಲ್ಲ ಅದು ಅಂತ. ಆದರೆ ಕ್ರಿಮಿಗೆ ಸಾಧ್ಯ ಇದೆ. ಅದನ್ನು ಬೇಟೆಯಾಡಲಿಕ್ಕೆ ಇನ್ನೊಂದು ಪ್ರಾಣಿ ಬಂದರೆ ಅದು ತಪ್ಪಿಸ್ಕೊಳ್ತದೆ, ಆ ಕಡೆ ಈ ಕಡೆ ಹೋಗ್ತದೆ ಅದು. ಇನ್ನಿತು ಬೆದಕಾಟವುಂಟು. ಅಷ್ಟು ಮಾತ್ರವಲ್ಲ, ಅಮಿತ ಸಂತತಿಯುಂಟು. ಕ್ರಿಮಿಗೆ ಸಂತತಿ ಉಂಟು, ಹಿಮಾಲಯಕ್ಕೆ ಸಂತತಿಯಲ್ಲಿ ಹಿಮಾಲಯಕ್ಕೆ ಮೂರನೇ ಸಂಗತಿ. ಕ್ರಿಮಿಯಲ್ಲಿದೆ, ಹಿಮಾಲಯದಲ್ಲಿಲ್ಲ. ಇಂಥದ್ದನ್ನು ಯೋಚನೆ ಮಾಡಿರೋದಿಲ್ಲ ನಾವು. ಆದರೆ ಕಗ್ಗದ ಕವಿ ರಚನೆ ಮಾಡಿದ್ದಾರೆ. ಸಂತತಿ ಇದ್ರೆ ಇರಲಪ್ಪ. ಅದರಿಂದ ವಿಶೇಷ ಏನಾಯಿತು? ಹಿಮಗಿರಿಯ ಸೈಜ್, ಅದರ ಒಂದು ಪ್ರಮಾಣ, ಆಕಾರ ದೊಡ್ಡದು ಅನ್ನೋ ವಿಷಯ ಹಾಗೆ ಹೊಡಿತಲ್ಲ ಅಂತಂದರೆ ಇಲ್ಲ. ಸಂತತಿಯ ಮೂಲಕವೇ ನಮ್ಮ ಆಲೋಚನೆ ಮಾಡೋದಾದರೆ ಕ್ರಿಮಿಯ ದೊಡ್ಡದು. ಹಿಮಗಿರಿಯ ಸಮಯುಗದ ಕ್ರಿಮಿ ಪಂಕ್ತಿ ಕಿರಿದಹುದೇ. ಹಿಮಾಲಯ ಎಷ್ಟು ಕಾಲದಂತಿದೆ ಅಷ್ಟೇ ಕಾಲದ ಈ ಕ್ರಿಮಿಯ ಸಂತಾನವನ್ನು ಗುಡ್ಡೆ ಹಾಕಿದರೆ ಅದು ಹಿಮಾಲಯಕ್ಕಿಂತ ದೊಡ್ಡದಾಗ್ತದೆ. ಅಲ್ಲಿಗೆ ಆಕಾರವೂ ಉಂಟಲ್ಲ ಕ್ರಿಮಿಗೆ. ಸಂತತಿಯ ಅದ್ಭುತ ಇದು ಅಂತ. ಸಂತತಿ ಅಂದರೆ ಆತ್ಮಾವೇ ಪುತ್ರನಾಮಾಸಿ, ತಾನೇ ಹುಟ್ಟಿ ಬರ್ತಾನೆ. ತಾನು ಮಗನಾಗಿ, ಮೊಮ್ಮಗನಾಗಿ, ಮರಿಮಗನಾಗಿ ಹುಟ್ಟಿ ಬರ್ತಾನೆ. ಒಂದು ವಂಶ, ಒಂದು ವ್ಯಕ್ತಿ, ಇದು ಇಡೀ ವಂಶವೇ ಒಂದು ವ್ಯಕ್ತಿತ್ವ ಅದು. ಹಾಗಾಗಿ ಅನುರೂಪವಾಗಿರಲೇಬೇಕು ಅದು. ಎಂದ ಮೇಲೆ ಸ್ವೀಯಂ ಸಾಮ್ಯಂ ವಿಧತ್ತೆ, ಗುರು ಶಿಷ್ಯನಲ್ಲಿ ತನ್ನ ಸಾಮ್ಯವನ್ನು ಉಂಟು ಮಾಡ್ತಾನೆ ಎನ್ನುವುದರಲ್ಲಿ ಆಶ್ಚರ್ಯ ಏನಿದೆ? ಸಹಜ. ಯಾಕೆ ಸ್ವೀಯಂ ಸಾಮ್ಯಂ ವಿಧತ್ತೆ? ಏನು ನಡೀತದೆ ಅಲ್ಲಿ? ಗುರು ತನ್ನಂತೆ ನಮ್ಮನ್ನು ಮಾಡುವಾಗ ನಿಜವಾಗಿ ನಡೆಯುವ ಪ್ರಕ್ರಿಯೆ ಏನದು ಅಂದರೆ, ನನ್ನನ್ನು ಧ್ವಂಸಗೊಳಿಸಿ ಗುರು ಅಲ್ಲಿ ತನ್ನನ್ನು ಪ್ರತಿಷ್ಠಾಪನೆ ಮಾಡ್ತಾನೆ. ಅಯ್ಯೋ ದೇವರೇ, ಹಾಗಿದ್ರೆ ಗುರುವಿನ ಬಳಿ ಹೋಗೋದೇ ಬೇಡ, ಧ್ವಂಸ ಮಾಡಿಬಿಡ್ತಾನ ನಮ್ಮನ್ನು ಅಂತಂದರೆ ಮಾಡಲೇಬೇಕು. ಯಾಕೆಂದರೆ ನೀವು ಹೊಸದನ್ನು ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಹಳತನ್ನು ಅಲ್ಲಿಂದ ತೆಗಿಲೇಬೇಕಲ್ವಾ? ತೆಗೆದೇ ಇರುವುದನ್ನು ಕೆಡವದೆ ಹೊಸತನ್ನು ಕಟ್ಟಲಿಕ್ಕೆ ಹೇಗೆ ಸಾಧ್ಯ? ಒಂದು ಹೊಸ ಮನೆ ಕಟ್ಟಬೇಕು ಅಂದರೆ ಇರುವ ಹಳೆ ಮನೆಯನ್ನು ತೆಗೆಯೋದು ತೀರ ಸ್ವಾಭಾವಿಕ. ನೋಡಿ, ಹೊಸ ಅಂಗಿ ಬಂತು, ಹಳೆ ಅಂಗಿ ತೆಗೆದು ಹಾಕಬೇಕಲ್ವಾ? ತೆಗೆದು ಹಾಕ್ತಾನೆ ಹೊಸ ಅಂಗಿ ನಾವು ತುರ್ಕೊಳ್ಳೋದು ಅಂತ ಸ್ವಾಭಾವಿಕ ಅದು ಅಂತ.
ಅದರಲ್ಲೇನು ವಿಶೇಷ ಇಲ್ಲ. ಯಾಕೆ ಆ ಪ್ರಕ್ರಿಯೆ ನಡೀತದೆ? ನನ್ನನ್ನು ಧ್ವಂಸಗೊಳಿಸಿ ತನ್ನನ್ನು ಪ್ರತಿಷ್ಠಾಪನೆ ಮಾಡೋದು ಅಂದರೆ ಏನದು ಅಂತಂದರೆ, ಇಲ್ಲದ ನಾನು, ಸಲ್ಲದ ನಾನು, ಇಲ್ಲ ಸಲ್ಲದ ನಾನು, ಅದು ಹೋಗಬೇಕು. ಅದು ಹೋಗಬೇಕು. ಇಲ್ಲದ ನಾನು ಅಂದರೆ ಅದು ನಿಜವಾಗಿ ನಾನಲ್ಲ. ನಿಜವಾಗಿ ನಾನಲ್ಲ. ಅದು ಬೇರೆ ಏನು, ಅದು ಬಂದು ಕೂತ್ಬಿಟ್ಟಿದೆ ಆ ಜಾಗದಲ್ಲಿ. ನಾನು ಅಂತ ಹೇಳ್ತಾ ಇದೆ ಅದು. ಈಗ ಜಾಗದ ಓನರ್ ನಿಜವಾಗಿ ಯಾರೋ ಇರ್ತಾನೆ, ಇನ್ಯಾರೋ ಬಂದು ಕೂತಿರ್ತಾನೆ ಅಲ್ಲಿ, ಅವನು ನಾನು ಓನರ್ ಅಂತ ಹೇಳ್ತಾ ಇರ್ತಾನೆ ಅನ್ನೋ ಹಾಗಿದೆ ಅದು ಪರಿಸ್ಥಿತಿ. ನಾವು ಯಾವುದನ್ನೆಲ್ಲ ನಾನು ಅಂತ ಕರಿತಾ ಇದ್ದೇವೋ ಅದೆಲ್ಲ ನಿಜವಾಗಿ ಇಲ್ಲ, ಅದೆಲ್ಲ ಅಲ್ಲ. ಅದು ಮಾತ್ರವಲ್ಲ, ಸಲ್ಲದ ನಾನು ಅಂತ, ನಿಜವಾದ ನಾನು ಈಗ ಸಲ್ಲದೆ ಇರ್ತಕ್ಕಂಥದ್ದು ಅಂತ. ಈಗ ನಿಜವಾದ ಓನರ್ನ ಹೊರಗಡೆ ಹಾಕಿ ಅವ್ನು ಬಂದು ಕೂತಿದ್ದಾನಲ್ಲ, ಅದು ಸಲ್ಲದ ವ್ಯಕ್ತಿತ್ವ ಅದು ಅಂತ. ಅಂದರೆ ಅವನು ಇರೋವರೆಗೂ ನಿಜವಾದವನು ಬರೋ ಹಾಗೆ ಇಲ್ಲ ನೋಡಿ ಅಲ್ಲಿ. ಹಾಗಾಗಿ ಇಲ್ಲದ ನಾನುವನ್ನು, ಸಲ್ಲದ ನಾನುವನ್ನು ತೆಗೆದು ನಿಜವಾದ ನನ್ನನ್ನು ಪ್ರತಿಷ್ಠಾಪನೆ ಮಾಡ್ತಾನೆ. ಅದು ಅವನಲ್ಲಿದೆ, ಗುರುವಿನಲ್ಲಿದೆ. ಇದಕ್ಕೆ ಬೇಕಾದ ಎಲ್ಲ ಸಂಗತಿಗಳು ಇದೆ. ಕನಕದಾಸರ ಮಾತನ್ನು ನೆನಪು ಮಾಡ್ತೇವೆ ನಾವು. ನಾನು ಹೋದರೆ ಹೋದೇನು, ತುಂಬ ಸಲ್ಲುವಂಥದ್ದು ಇಲ್ಲಿಗೆ. ಯಾವುದಾದ್ರು ಸ್ವಲ್ಪ ಭಿನ್ನವಾದ ಅರ್ಥದಲ್ಲಿ ಬಳಕೆ ಆಗಿದೆ ಅಲ್ಲಿ, ಇದು ಇಲ್ಲಿಗೆ ಸಲ್ತದೆ ಅದು. ನಾನು ಹೋದರೆ ಹೋದೇನು ಮೋಕ್ಷಕ್ಕೆ. ಮೋಕ್ಷಕ್ಕೆ ರಾಮಾಚಾರ್ಯರು ಹೋಗೋದಿಲ್ವಂತೆ, ಭೀಮಾಚಾರ್ಯರು ಹೋಗೋದಿಲ್ವಂತೆ, ಅವ್ರ ಗುರುಗಳು ಹೋಗೋದಿಲ್ವಂತೆ ಮೋಕ್ಷಕ್ಕೆ. ಮತ್ತು ಯಾರು ಹೋಗೋದು ಅಂದರೆ ನಾನು ಹೋದರೆ ಹೋದೇನು. ಏನು ಕೋಪ ಪಂಡಿತ ಮಂಡಲಿಗೆ ಕನಕನ ಮೇಲೆ. ನಾವೆಲ್ಲ ಆಚಾರವಂತರು, ಅನುಷ್ಠಾನವಂತರು, ಅಧ್ಯಯನವಂತರು, ನಾವೆಲ್ಲ ಹೋಗೋದಿಲ್ಲ, ನೀನು ಹೋಗೋದು ಎಲ್ಲಿಂದ ಅಂದರೆ, ಸರಿ ತಿಳ್ಕೊಳ್ಳಿ ನಾನು ಹೇಳಿದ್ದನ್ನು. ನಾನು ಹೋದರೆ, ಆ ನಾನು ಭಾವ, ಅಹಂ ಅನ್ನೋದು ಹೋದರೆ ಹೋದೇನೋ. ನಾನಾಗಲಿ ನೀನಾಗಲಿ ಯಾರೇ ಆಗಲಿ ಹೋಗಕ್ಕೆ ಸಾಧ್ಯ ಇದೆ. ಎಲ್ಲಿವರೆಗೂ ನಾನು ತಾಂಡವ ಮಾಡ್ತಾ ಇರ್ತದೋ ಅಲ್ಲಿವರೆಗೆ ಮೋಕ್ಷ ಇಲ್ಲ. ಮೊದಲು ನನಗೆ ನನ್ನಿಂದ ಬಿಡುಗಡೆ ಬೇಕು. ಯಾವ ನನ್ನಿಂದ? ಇಲ್ಲದ ನನ್ನಿಂದ, ಸಲ್ಲದ ನನ್ನಿಂದ. ಇಲ್ಲ ಸಲ್ಲದ ನನ್ನಿಂದ ನನಗೆ ಬಿಡುಗಡೆ ಸಿಕ್ಕಿದರೆ ಅದೇ ಮೋಕ್ಷ. ನಾನು ಹೋದರೆ ಹೋದೇನು. ಒಬ್ಬರು ತಿಳುವಳಿಕಸ್ತರು ತಮ್ಮ ಮನೆ ಮುಂದೆ ದೊಡ್ಡ ಫಲಕವನ್ನು ಹಾಕ್ಕೊಂಡ್ರಂತೆ. ಏನೆಂದು? ನಾನು ಸಾಯಬೇಕು. ಪೊಲೀಸರು ಬರೋ ಪರಿಸ್ಥಿತಿ. ನಾನು ಸಾಯಬೇಕು ಅಂದರೆ ಇದು ಇಂಥ ಕಲಂ ಪ್ರಕಾರ ಆತ್ಮಹತ್ಯೆ ಅನ್ನೋದು ಅಪರಾಧ ಆಗ್ತದೆ ಅಂತ ಅನ್ಲಿಕ್ಕೆ ಪೊಲೀಸರು ಬರೋ ಪರಿಸ್ಥಿತಿ. ಆದರೆ ಅವ್ರು ಹೇಳಿದ್ದೇನು ಅಂದರೆ, ಈ ನಾನು ಅನ್ನುವ ಅಹಂ ಇದೆಯಲ್ಲ, ವಿಕೃತವಾದ ಅಹಂಕಾರ ಇದೆಯಲ್ಲ, ಅದು ಸಾಯಬೇಕು. ಅದು ಸತ್ತ ಹೊರತು ನಿಜವಾದ ನಾನುವಿನ ಹುಟ್ಟಿಗೆ ಅವಕಾಶವಿಲ್ಲ. ಒಣಗಿದ ಹುಲ್ಲು ಸುಡದೆ, ಗುಡ್ಡದ ಮೇಲೆ ಒಣಗಿದ ಹುಲ್ಲು ಸುಡದೆ ಹಸಿ ಹುಲ್ಲು ಚಿಗುರಿ ಬರೋದು ಹೇಗೆ? ಎಲ್ಲಿ ಬರಬೇಕು? ಜಾಗ ಬೇಕಾ ಬೇಡ ಅದಕ್ಕೆ? ಈಗ ಒಣಗಿದ ಹುಲ್ಲು ಅದು ನಿಜವಾದ ಹುಲ್ಲಲ್ಲ, ಹಸಿ ಹುಲ್ಲು ನಿಜವಾದ ಹುಲ್ಲು. ಅದು ಬರಬೇಕು ಅಂದರೆ ಅದೇ ಇಲ್ಲದ ನಾನು, ಸಲ್ಲದ ನಾನು, ಸಂದ ನಾನು, ಅದು ಹೋಗಬೇಕಾಗ್ತದೆ ಅಂತ, ಜಾಗ ಮಾಡ್ಕೊಳ್ಬೇಕಾಗ್ತದೆ ಹೊಸದು ಬರಲಿಕ್ಕೆ, ನಿಜವಾದ್ದು ಬರಲಿಕ್ಕೆ. ಹಾಗಾಗಿ ನಾನು ಹೋದರೆ ಹೋದೇನು. ಗುರು ಶಿಷ್ಯನಿಗೆ ಹೇಳುವಂಥ ಮಾತದೆ, ನಾನು ಹೋದರೆ ಈಗಿರುವ ನಾನು ಇದೆಯಲ್ಲ ಅದು ಹೋಗಿ ನಿಜವಾದ ನಾನು ಬರಬೇಕಾಗ್ತದೆ. ನಿನ್ನ ನಿಜವಾದ ನಾನು ನನ್ನಲ್ಲಿದೆ ಅಂತ ಗುರು ಹೇಳ್ತಾನೆ ಶಿಷ್ಯನಿಗೆ. ಇಲ್ಲಿದೆ ಅದು, ನಿನ್ನೊಳಗಿಲ್ಲ, ಅದು ಇದೆ, ಸೂಕ್ತವಾಗಿ ಗುಪ್ತವಾಗಿ ಇದೆ, ಮುಚ್ಚಿ ಹೋಗಿದೆ. ಹಾಗಾಗಿ ನಾನು ಕೊಡ್ತೇನೆ ಅದನ್ನು. ಯಾವುದನ್ನು? ನಿಜವಾದ ನಿನ್ನನ್ನು. ನೋಡಿ, ಹಿಂದೆ ಕೇಳಿದ ಹಾಡು, ದಯಾಮರಣ ನೀಡೋ ಗುರುವೆ ನನ್ನೊಳಗಿನ ನನಗೆ. ನಮ್ಮ ಗಜಾನನ ಶರ್ಮರದ್ದು, ಕವಿ ಗಜಾನನ ಶರ್ಮರದ್ದು. ನನ್ನ ಗ್ರಹಿಕೆ ಮಾತ್ರ ಜಗದ ಸತ್ಯವೆಂಬ ಭ್ರಮೆಗೆ ದಯಾಮರಣ ನೀಡೋ. ದಯಾಮರಣ ಅನ್ನೋದು ಬೇರೆ ಬೇರೆ ಅರ್ಥದಲ್ಲಿ ಬಳಕೆ ಆಗಿದೆ ಈ ಜಗತ್ತಿನಲ್ಲಿ. ಇಲ್ಲಿ ಏನು ಅಂದರೆ, ಈ ನನ್ನೊಳಗಿನ ನನಗೆ ದಯಾಮರಣವನ್ನು ಗುರು ನೀಡಬೇಕು. ಅಂದರೆ ಗುರು ಆ ಮರಣವನ್ನು ಕೊಟ್ಟರೆ ದಯೆ ಮಾಡಿದಂತೆ ಆಯಿತು, ದಯೆ ತೋರಿದಂತೆ ಆಯಿತು. ಅದು ಗೌರಿ ಅಲ್ಲ, ಕರುಣೆ ಅದು. ಯಾವುದು? ಈ ನನ್ನನ್ನು ಧ್ವಂಸ ಮಾಡಿ ಅಲ್ಲಿ ಹೊಸತನ್ನು ಪ್ರತಿಷ್ಠೆ ಮಾಡ್ತಕ್ಕಂಥದ್ದು. ದಯಾಮರಣ ನೀಡೋ ಗುರುವೇ ನನ್ನೊಳಗಿನ ನನಗೆ, ನನ್ನ ಗ್ರಹಿಕೆ ಮಾತ್ರ
ಜಗದ ಸತ್ಯವೆಂಬ ಭ್ರಮೆಗೆ, ಅದು ಈಗಿನ ನಾನು. ಇಲ್ಲದ ನಾನು, ಸಲ್ಲದ ನಾನು ಯಾವುದು ಅಂದರೆ ಅದೊಂದು ಭ್ರಮೆ. ಅದು ನನ್ನ ಗ್ರಹಿಕೆ ಮಾತ್ರ ಜಗದ ಸತ್ಯವೆಂಬ ಭ್ರಮೆಗೆ. ಕೊಲ್ಲುವ ಗುರುವೇ ಎಲ್ಲ ಕಡೆಯೂ ನಾನೇ ಗೆಲ್ಲುವ ಆಸೆಯ. ಎಲ್ಲ ಕಡೆಗೂ ನಾನೇ ಗೆಲ್ಲಬೇಕು ಅನ್ನೋ ಆಸೆ ಇದೆಯಲ್ಲ, ಆ ನನ್ನನ್ನು ಕೊಲ್ಲು, ಕಡಿದು ಚೆಲ್ಲು, ಎಲ್ಲರಲ್ಲೂ ಸತತ ಸಲ್ಲುವ ಆಸೆಯ. ನಾವಿಶಿಷ್ಟ, ನಾನೇ ಶ್ರೇಷ್ಠ ಎಂಬ ಜಂಬ ಕರಗಿಸು, ಮುಷ್ಟಿಯಲ್ಲೇ ಸೃಷ್ಟಿ ಎಂಬ ಮದವ ಮೆಟ್ಟಿ ಅರಗಿಸು. ಜೀವಜಂತು ಕೋಟಿಯಲ್ಲಿ ಮನುಜನಾವ ಲೆಕ್ಕ, ಅವನ ಒಳಗೆ ಜನಿಸಿದ್ದೆಂತು ನಾನು ಎಂಬ ದುಃಖ. ಅದನ್ನು ಗುರು ನೀಗಬೇಕು ಅಂತ, ಆ ನಾನು ಎಂಬ ದುಃಖವನ್ನು. ಈಗಿರುವ ನಾನು ಬರೀ ದುಃಖವೇ. ನೀವು ಆಲೋಚನೆ ಮಾಡಿ, ಈ ನಾನು 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 ಇಡೀ ದಿವಸ ಬರ್ತಾ ಇರ್ತಾರಲ್ವ, ನಾನು ನನ್ನ ಮನೆ, ನನ್ನ ಕಾರು, ನನ್ನ ಮೊಬೈಲು, ನನ್ನ ತೋಟ, ನನ್ನ 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 ಅಂತ ಈ ದಿನ ಬರ್ತಾ ಇರ್ತದಲ್ಲ, ಅದರಲ್ಲಿ ಎಷ್ಟು ದುಃಖ ಎಷ್ಟು ಸುಖ ಅಂತ ಒಂದು ಲೆಕ್ಕ ಹಾಕಿದರೆ ಮೆಜಾರಿಟಿ ಏನು ಬಂತು ಅಂತ ನೋಡಿ. ಮೆಜಾರಿಟಿ ಅಂದರೆ ಏನು? ಇದು ಉಂಟೋ ಇಲ್ವೋ ಇನ್ನೊಂದು, ಅಷ್ಟು ಮುಳ್ಳುಗಳಿದೆ ಅಲ್ಲಿ. ಎತ್ತ ನೋಡಿದ್ರೆ ಮುಳ್ಳುಗಳು. ಅದೆಲ್ಲ ಏನು ಅಂದರೆ ಇಲ್ಲದ ನಾನು, ಸಲ್ಲದ ನಾನು, ಅದು ಅಂತ. ದೇಹವೊಂದು ದ್ರವ್ಯ ರಾಶಿ, ಜೀವಕೋಶ ಕೋಟಿ, ಯಾವ ಕಣದೊಳಿ ಇರುವ ನವಿತು ನಾನು ಎಂಬ ಮೇಟಿ. ಎಲ್ಲಿದ್ದಾನೆ ಅವನು? ಯಾವ ಕಣದಲ್ಲಿದ್ದಾನೆ? ಕೋಟ್ಯಂತರ ಜೀವಕೋಶಗಳಲ್ಲಿ ಅವನಿಗಿರುವ ಎಲ್ಲಿ? ಅವನಿಗೆ ಅವನೇ ಶ್ರೇಷ್ಠವಂತೆ, ಅವನಿಗೆ ಅವನೇ ಸತ್ಯ. ಚೈತನ್ಯದ ಪ್ರವಾಹದಲ್ಲಿ ಇರವು ಪರಮ ಮಿಥ್ಯ. ಆ ಮಿಥ್ಯೆಯನ್ನು ಗುರು ನೀಗಿ ನಿಜವಾದ ನನ್ನನ್ನು ಪ್ರತಿಷ್ಠಾಪನೆ ಮಾಡ್ತಾನೆ. ಹಾಗಾಗಿ ಗುರುವಿನಿಂದ ದೀಕ್ಷೆಯನ್ನು, ನಿಜ ಗುರುವಿನಿಂದ ನಿಜ ದೀಕ್ಷೆಯನ್ನು ಪಡೆದು ನಿಜವಾದ ಸಾಧನೆಯನ್ನು ಮಾಡಿದರೆ, ಅಥವಾ ಆ ಪದದಲ್ಲಿ ಮುನ್ನಡೆಯುವಾಗ ಹಿಂದೆ ತಿರುಗಿ ನೋಡಿದರೆ ಅನಿಸೋದು ಅದು ನಾನಲ್ಲ, ಇದು ಹೌದು ನಾನು, ಅದು ಯಾರೋ ನಾನಾಗ್ಬಿಟ್ಟಿದ್ದೆ. ನಾಸಿರುದ್ದೀನ್ ಕಥೆ ಹೊಂದಿದೆ, ಭಾಳ ಚೆನ್ನಾಗಿದೆ ಅದು. ಅವನಿಗೆ ತನಗೆ ಗೊತ್ತೇ ಸಿಗಲಿಲ್ಲ ಅಂತ, ಭಾಳ ಸುಂದರವಾಗಿದೆ ಆ ಕಥೆಯದು. ಹಾಗಿದೆ ನಮ್ಮ ಪರಿಸ್ಥಿತಿ ಇವತ್ತು ಅಂತ. 3 ದಾರಿಯಲ್ಲಿ ಒಟ್ಟಿಗೆ ಹೋಗ್ತಾ ಇದ್ರಂತೆ. ನಾಸಿರುದ್ದೀನ್ ಒಬ್ಬ, ಇನ್ನೊಬ್ಬ ಕ್ಷೌರಿಕ, ಮತ್ತೊಬ್ಬ ಬೋಳು ತಲೆಯವನು, ಕೂದಲಿಲ್ಲ ತಲೆ ಮೇಲೆ, ದಡಿಯ ಬೋಳು ತಲೆಯವನು. 3 ಜನ ಒಟ್ಟಿಗೆ ಹೋಗ್ತಾ ಇದ್ರಂತೆ. ಭಯವಾಯಿತು, ಆದರೆ ಬೇರೆ ಯಾರೂ ಇಲ್ಲ, ಇವರೇ ಕಾವಲು. ಹಾಗಾಗಿ ಒಂದು ಒಪ್ಪಂದ ಮಾಡ್ಕೊಳ್ತಾರೆ, ಒಬ್ಬನು ಎದ್ದು ಕೂತು ಕಾವಲು ಕಾಯಬೇಕು, ಉಳಿದವರು ಮಲ್ಕೋಬೇಕು ಅಂತ ತೀರ್ಮಾನವಾಯಿತು. ಯಾರು ಮೊದಲು ಅನ್ನೋಬೇಕು ತುಂಬ ಜಗಳ ಆಯಿತು. ಆಮೇಲೆ ತೀರ್ಮಾನ ಆಯಿತು, ಮೊದಲು ಕ್ಷೌರಿಕ, ಆಮೇಲೆ ಬೋಳು ತಲೆಯವನು, ಆಮೇಲೆ ನಸಿರುದ್ದೀನ್. ಹೀಗೆ 3 ಪಾಳಿ ಮಾಡಿಕೊಂಡು ಇಬ್ಬರು ಮಲ್ಕೊಂಡ್ರು. ದಡಿಯನು ಮಲ್ಕೊಂಡ, ಬೋಳ ಅವನು ಮಲ್ಕೊಂಡ, ಹಾಗೆ ನಾಸಿರುದ್ದೀನ್ ಕೂಡ ಮಲ್ಕೊಂಡ. ಅವ್ರ ಪಾಳಿ ಮುಂದಿದೆ. ಕ್ಷೌರಿಕ ಎಚ್ಚರವಾಗಿದ್ದ, ನಿದ್ದೆ ಬರ್ತಾ ಇದೆ, ತೂಕಡಿಸ್ತಾ ಇದೆ, ಭಯ ಬೇರೆ, ಜೀರುಂಡೆ ಶಬ್ದ, ಅದು ಇದು ಕತ್ಲೆ. ಏನಾದರೂ ಅವನಿಗೆ ಒಂದು ಫೋಕಸ್ ಬೇಕಾಗಿತ್ತು, ಫೋಕಸ್ ಪಾಯಿಂಟ್ ಒಂದು ಸ್ವಲ್ಪ ಅದೆಲ್ಲ ಮರೆತು ಇಲ್ಲ ಒಂದು ಕಡೆ ಅವನು ತಲ್ಲೀನಾಗಬೇಕಾಗಿತ್ತು. ಅವನಿಗೆ ಗೊತ್ತಿರೋ ವಿದ್ಯೆವಂತೆ ಅದು ಕ್ಷೌರ ಯಾರಿಗೆ ಮಾಡೋದು? ಅವನು ಇಬ್ಬರಲ್ಲಿ ಒಬ್ಬ ಬೋಳ, ಅವನಿಗೆ ಕ್ಷೌರ ಮಾಡೋಕ್ಕೆ ಅನ್ನೋ ವಿಷಯ ಇಲ್ಲ. ಹಾಗಾಗಿ ಮತ್ತೊಬ್ಬ ಇದನ್ನ ಹೆಸರಿದ್ದು ನಿಂತಿದ್ದು, ದಾಡಿ ಗಿಡಿ ಇತ್ತು ಅವನದ್ದು, ತಲೆ ಮೇಲೆ ಕೂದಲಿತ್ತು ಒಂದು ಸ್ವಲ್ಪ. ಸಮಾಧಾನವಾಗಿ ಏಕಾಗ್ರತೆಯಿಂದ ತನ್ನ ಇಡೀ ಕಸುಬುದಾರಿಕೆಯನ್ನು ಪ್ರದರ್ಶನ ಮಾಡಿ ಎಚ್ಚರವೇ ಆಗದಿದ್ದ ಹಾಗೆ ಪೂರ್ತಿ ಬೋಳಿಸ್ಬಿಟ್ಟ. ಗಡ್ಡ, ಮೀಸೆ, ತಲೆ, ಕೂದಲು ಯಾವುದಿಲ್ಲ, ಪೂರ್ತಿ ಬೋಳು ಮಾಡಿ ಒಂದು ಸ್ವಲ್ಪ ಹೊತ್ತಿಗೆ ಒಂದು ಸಮಯ ಮುಗಿತ್ತು ಅಂತ. ಮುಂದಿನ ಪಾಳಿ ನಸಿರಿದ್ದಂತೆ ಮುಂದಿನ ಪಾಳಿ. ಅದಾದಮೇಲೆ ದಡಿಯನ್ನದಾಗಬೇಕಿತ್ತು. ಕೊನೆಯ ಪಾಳಿ ದಡಿಯನ್ನದ್ದು, ಆ ಬೋಳನದ್ದು. ಮುಂದಿನ ಪಾಳಿ ನಸಿರುದ್ದೀನ್ ಶಾದಿ ಆಗಬೇಕಾಗಿತ್ತು. ಅದನ್ನು ಎಬ್ಬಿಸಿದ ಕೂಡಲೇ ನಸಿರುದ್ದೀನಿಗೆ ಅಭ್ಯಾಸ ಒಂದು ಸರ್ತಿ ದಾಡಿ ಹೇಳ್ಕೊಳ್ಳೋದು, ಒಂದು ಸರ್ತಿ ಅದು ಉಂಟೋ ಇಲ್ಲೋ ಅಲ್ಲಿ ಅಂತ, ತಲೆ ಮೇಲೆಲ್ಲ ಒಂದು ಸರ್ತಿ ಕೈ ಹಾಕ್ಕೊಳ್ಳೋದು, ಒಂದು ಚಿಕ್ಕ ಕನ್ನಡಿ ಇಟ್ಕೊಂಡಿದ್ದಂತೆ ಅವನು, ತೆಗೆದು ಒಂದು ಸರ್ತಿ ನೋಡ್ಕೊಳ್ಳೋದು. ದಾಡಿ ಕೈ ಹಾಕಿದ ಏನೂ ಸಿಗಲಿಲ್ಲ, ತನ್ನ ದಾಡಿಗೆ ತಾನೇ ಕೈ ಹಾಕ್ಕೊಳ್ತಾ ಇದ್ದಾನೆ, ಏನಿಲ್ಲ ಅಲ್ಲಿ. ತಲೆ ಮೇಲೆ ಕೈ ಹಾಕಿದ ಖಾಲಿ, ಏನೂ ಇಲ್ಲ, ಸಹಾರ ಮರುಭೂಮಿ ಆಗಿದೆ ತಲೆ.
ಜೇಬಿಂದ ಕನ್ನಡಿ ತೆಗೆದು ನೋಡಿದ, ಬೋಳು ತಲೆ ಕಾಣ್ತಾ ಇದೆ, ಬೋಳು ಮುಖ ಬೋಳು ತಲೆ ಕಾಣ್ತಾ ಇದೆ. ಸರಿ ಬೈದ್ರಂತೆ ಕ್ಷೌರಿಕನಿಗೆ, ಏನು ನನ್ನ ಎಬ್ಸು ಅಂದರೆ ದಡಿಯನ್ನು ಎಬ್ಸಿದೆಯಲ್ಲ, ಬೋಳನ್ನು ಎಬ್ಸಿದೆಯಲ್ಲ ನೀನು. ಇಷ್ಟರ ಮಟ್ಟಿಗೆ ಪರಕಾಯಿ ಪ್ರವೇಶ. ಯಾರು ಕೇಳ್ತಿರೋದು? ಅವನೇ ಕೇಳ್ತಿರೋದು, ನಸಿರುದ್ದೀನ್ನೇ ಕೇಳ್ತಿರೋದು. ನನ್ನನ್ನು ಎಬ್ಸು ಅಂದರೆ ನೀನು ಯಾಕೆ ಬೋಳನ್ನು ಎಬ್ಸ್ಬಿಟ್ಟಿದೀಯ ಅಂತ. ತನ್ನಲ್ಲಿ ಇನ್ನೊಬ್ಬ ಪಕ್ಕದಲ್ಲಿದ್ದಂಥ ತಲೆಬೋಳ ದಡಿಯ ಅವನ ಪ್ರವೇಶ ಆಗಿಬಿಟ್ಟಿದೆ, ನೀನು ಭಾವ ಹಾಗಾಗ್ಬಿಟ್ಟಿದೆ. ಹಾಗಾಗಿ ತನಗೆ ತನ್ನ ಗುರುತು ಹೊತ್ತಲಿಲ್ಲ, ತನ್ನನ್ನೇ ಬೇರೆ ಯಾರು ಅಂತ ಅಂದ್ಕೊಂಡ ಅನ್ನೋ ಹಾಗೆ ಇವತ್ತೇನಾಗಿದೆ ಅಂದರೆ ನಾವು ಬೇರೆ ಯಾವುದನ್ನು ಬೇರೆ ಯಾರನ್ನು ನಾನು ಅಂತ ಅಂದ್ಕೊಂಡ್ಬಿಟ್ಟಿದ್ದೇವೆ. ಆ ನಿಜವಾದ ನಾನು ನಮಗೆ ಸಿಗಬೇಕಾದ್ರೆ ಆ ನಾನಲ್ಲದ್ದು ಇದೆಯಲ್ಲ ಅಲ್ಲಿ, ಅದೆಲ್ಲವನ್ನು ಸುಡಬೇಕಾಗ್ತದೆ, ಅದೆಲ್ಲವನ್ನು ಕೆತ್ತಿ ತೆಗಿಬೇಕಾಗ್ತದೆ. ಶಿಲ್ಪವಲ್ಲದ್ದನ್ನು, ಬಂಡೆಯಲ್ಲಿ ಶಿಲ್ಪವಲ್ಲದ್ದನ್ನು ಕೆತ್ತಿ ತೆಗೆದ ಹಾಗೆ ಅದಲ್ಲದನ್ನು ಕೆತ್ತಿ ತೆಗಿಬೇಕಾಗ್ತದೆ ಅಥವಾ ಸುಡಬೇಕಾಗ್ತದೆ. ಸ್ವಲ್ಪ ಕಷ್ಟ ಆಗ್ತದೆ. ಹಾಗೆ ಮಾಡುವಾಗ, ಚಾಣವನ್ನು ಪ್ರಯೋಗ ಮಾಡುವಾಗ ನಮ್ಮ ಮೇಲೆ ಗುರು ಸ್ವಲ್ಪ ಕಷ್ಟ ಆಗ್ಬೋದು, ಅಥವಾ ನಮ್ಮನ್ನು ಸುಡುವಾಗ ಬೆಂಕಿಯಲ್ಲಿ ಹಾಕಿ ಚಿನ್ನವನ್ನು ಬೆಂಕಿಯಲ್ಲಿ ಪುಟಕ್ಕೆ ಹಾಕಿದರೆ ಅದು ಬಿಸಿ ತಾಗೋದನ್ನು ಹೌದು, ಆದರೆ ಚಿನ್ನವಲ್ಲದ್ದು ಸುಡುತ್ತದೆ. ಚಿನ್ನವು ಹಾಗೆ ಇರ್ತದೆ, ಅದರ ಕಾಂತಿ ಸಹಜ ಕಾಂತಿ ಬರ್ತದೆ, ಅದಕ್ಕೆ ನಿಜ ಕಾಂತಿ ಬರ್ತದೆ. ಅದಕ್ಕೆ ಈ ಪ್ರಕ್ರಿಯೆಯನ್ನು ಸ್ವಯಂ ಸಾಮ್ಯಂ ವಿಧತ್ತೆ. ಗುರು ಶಿಷ್ಯನಲ್ಲಿ ತನ್ನನ್ನು ನೋಡ್ತಾನೆ, ಆಮೇಲೆ ತಾನೆಲ್ಲದನ್ನು ತೆಗೆದುಹಾಕ್ತಾನೆ. ಶಿಲ್ಪಿ ಬಂಡೆಯಲ್ಲಿ ಶಿಲ್ಪವನ್ನು ನೋಡ್ತಾನೆ ಮೊದಲು, ಬಳಿಕ ಶಿಲ್ಪವಲ್ಲದನ್ನು ತೆಗೆದುಹಾಕ್ತಾನೆ. ಹಾಗೆ ಗುರು ಶಿಷ್ಯನಲ್ಲಿ ತನ್ನನ್ನು ನೋಡ್ತಾನೆ. ಇದ್ದೇ ಇದೆ ಒಳಗಡೆಗೆ, ಈ ಎಲ್ಲ ಗುಣಗಳು ಒಳಗಿದ್ದೇ ಇದೆ. ಅದೆಲ್ಲದನ್ನು ತೆಗೆದು ಹಾಕಿದಾಗ ಆಗೋದೇನೆಂದರೆ ಸ್ವಯಂ ಸಾಮ್ಯಂ ವಿಧತ್ತೆ. ತನ್ನಂತೆ ಮಾಡಿ ತೋರಿದನು ನೋಡ, ತನ್ನಂತೆ ಮಾಡುವುದು ನಿಶ್ಚಯವು. ಥೈ ಥೈ ಅಂತ ಕುಣಿಸಿ, ಅದೇ ಚಾಣದ ಪೆಟ್ಟು, ತನ್ನಂತೆ ತಾ ಮಾಡಿದನು. ಅದೇ ಅನುಭವ, ಅದೇ ಭಾವ, ಅದೇ ಅನುಭವ. ಎಲ್ಲ ಬಂದೆ, ಎಲ್ಲ ಮತಪಂಥಗಳು, ಸಾಧಕ ಶ್ರೇಷ್ಠರು, ಅವರು ಅನುಭೂತಿಯಲ್ಲಿ ಕಂಡುಕೊಂಡಿರ್ತಕ್ಕಂಥ ಸತ್ಯಗಳು ಒಂದೇ ಆಗಿರುತ್ತದೆ ಅನ್ನೋದಕ್ಕೆ ಇಲ್ಲಿ ನಾವು ಸ್ಪಷ್ಟವಾಗಿರ್ತಕ್ಕಂಥ ಉದಾಹರಣೆಯನ್ನು ಕಾಣ್ತೇವೆ. ಹಾಗೆ ಗುರು ಮಾಡುವ ಕೆಲಸ, ಗುರು ನಮ್ಮನ್ನು ಬದಲು ಮಾಡೋದಿಲ್ಲ, ನಾವು ಬದಲಾಗಿಬಿಟ್ಟಿದ್ದೇವಲ್ಲ, ಸರಿ ಮಾಡ್ತಾನೆ, ನಿಜವಾದ ನಮ್ಮನ್ನು ಅನಾವರಣಗೊಳಿಸ್ತಾನೆ. ಹಾಗಾಗಿ ಸ್ವಯಂ ಸಾಮ್ಯಂ ವಿಧತ್ತೆ ಎಂಬುದಾಗಿ ಇಲ್ಲಿ ದೇಶಕರು ಹೇಳಿದರು. ಇದನ್ನೇ ಮುಂದುವರಿಸಿದಾಗ ನಿಜವಾಗಿ ಮುಂದಿನ ಮಾತೇನಿದೆ, ಇದೇ ಮಾತಿನ ಮುಂದುವರಿಕೆ ಅಥವಾ ಇದೇ ಮಾತು ಅನ್ನೋ ಹಾಗಿದೆ. ಅದನ್ನು ಮುಂದಿನ ಬಾರಿ ಅವಲೋಕನ ಮಾಡೋಣ. ಜನ್ಮ ಪ್ರಧ್ವಂಸಿ ಜನ್ಮಪ್ರದ ಗರಿಮತಯ. ಇರುವ ಜನ್ಮವನ್ನು ಸುಟ್ಟು ಹಾಕಿ ಧ್ವಂಸ ಮಾಡಿ ಗುರು ಹೊಸ ಜನ್ಮವನ್ನು ಕೊಡುವುದರಿಂದ ನಾವು ಗುರುವಿಗೆ ಋಣಿಯಾಗಿರಬೇಕು. ನಾವು ಗುರುವನ್ನು ದೇವರಂತೆ ಭಾವಿಸಬೇಕು, ಪೂಜಿಸಬೇಕು. ಯಾಕೆಂದರೆ ಇರುವ ಜನ್ಮವನ್ನು ಸುಟ್ಟು ಹಳೆಬಾಳು ಸುಟ್ಟಿತ್ತು, ಹೊಸಬಾಳು ಹುಟ್ಟಿತ್ತು, ಕೊಳೆಬಾಳು ಸುಟ್ಟಿತ್ತು, ಹೊಸಬಾಳು ಹುಟ್ಟಿತ್ತು ಎನ್ನುವ ಹಾಗೆ ಮಾಡೋದರಿಂದ ಆ ಗುರು ಪೂಜ್ಯನಾಗ್ತಾನೆ. ಹರೇ ರಾಮ.